ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀತಿಯ ಚಂದಾದಾರರಿಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲ್ಯಾಕ್ ಕಲರ್ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನಾನು ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಇದು ನಾನು ಪರ್ಪಲ್ ಆ್ಯಪಿಂದ ಆಲ್ಪ್ಸ್ ಗುಡ್ನೆಸ್ ಅವರ ಹೆನ್ನಾ ಬೇಸ್ಡ್ ಬ್ಲ್ಯಾಕ್ ಹೇರ್ ಕಲರನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ನನ್ನ ಪರ್ಸ್ನಲ್ ಯೂಸಿಗೆ ಅಂತ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ, ಇದುವರೆಗೂ ಹಾರ್ಶ್ ಕೆಮಿಕಲ್ ಯಾವುದೂ ಇಲ್ಲ. ನನಗೆ ಇದುವರೆಗೂ ಯಾವುದೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಇವಾಗ ನಾರ್ಮಲ್ ಬ್ಲ್ಯಾಕಲ್ಲಿ ಯಾವ್ದಾದ್ರು ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ರ್ಯಾಷಸ್ ಆಗುತ್ತೆ, ಅಲರ್ಜೀಸ್ ಆಗುತ್ತೆ. ಆ ಥರ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ರಿಸಲ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೋರ್ ದೆನ್ 2 ವೀಕ್ಸ್ 2 to 3 ವೀಕ್ಸ್ವರೆಗೂ ಕಲರ್ ಇರುತ್ತೆ. ಕಣ್ಣು ಮುಚ್ಕೊಂಡು ಯೂಸ್ ಮಾಡಿ ಯಾವುದೇ ಪೇಸ್ಟ್ನ ಹೇಗೆ ತಯಾರು ಮಾಡೋದಂತ ನೋಡೋಣ. ಫಸ್ಟು ಆ ಎಣ್ಣೆ ಪೌಡರ್ ಇರುತ್ತಲ್ಲ, ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ನಾರ್ಮಲ್ ವಾಟರ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಮೆರಿ ವಾಟರ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಆಮ್ಲ ಪೌಡರ್, ರೋಸ್ಮೆರಿ ವಾಟರ್, ಟೀ ಟ್ರೀ ಆಯಿಲ್, ವಾಟರ್ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಇದೇನೂ ಇಲ್ಲ ಅಂದರೆ ನಾರ್ಮಲ್ ವಾಟರ್ನು ಕೂಡ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಬೋದು. ಬಟ್ ನನ್ನ ಹತ್ರ ರೋಸ್ ವಾಟರ್ ಇದ್ದಿದ್ದರಿಂದ ನಾನಿಲ್ಲಿ ರೋಸ್ ವಾಟರ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ತಯಾರು ಮಾಡೋಕ್ಕೆ. ರೋಸ್ ವಾಟರು ತುಂಬ ಕೂದಲಿಗೆ ಒಳ್ಳೆಯದಲ್ವಾ, ಸೊ ಒಂದು ಪ್ಯಾಕ್ ಥರ ಆಗುತ್ತೆ, ಹೇರ್ ಪ್ಯಾಕ್ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ರೋಸ್ಮೆರಿ ವಾಟರ್ ಪ್ಲಸ್ ನಾರ್ಮಲ್ ವಾಟರು ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ ಕನ್ಸಿಸ್ಟೆನ್ಸಿ ಹೀಗಿದೆ. ಇದನ್ನು ಈ ಪೇಸ್ಟ್ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ಬಿಟ್ಬಿಡ್ಬೇಕು ಪೇಸ್ಟ್ನ ಹಂಗೆ ನೆನೆಯೋಕ್ಕೆ. ಅದಾದಮೇಲೆ ನೋಡಿ, ನಾನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಥರ ಎಷ್ಟು ಗ್ರೇ ಹೇರ್ಸ್ ಕಾಣ್ತಾ ಇದೆ ಅಲ್ವಾ, ಸ್ವಲ್ಪ ಮೆಹಂದಿ ಅಪ್ಲೈ ಮಾಡೋದ್ರಿಂದ ಕೆಲವೊಂದೊಂದು ಕಡೆ ಆರೆಂಜ್ ಕಲರ್ ಹೇರ್ ಕೂಡ ಆಗಿದೆ. ಇದು ನಾನು ನಮ್ಮ ತಾಯಿಗೆ ಅಪ್ಲೈ ಮಾಡ್ತಿರೋದು. ನಾನು ಶಾರ್ಟ್ ಹೇರ್ ಆಗಿರೋದ್ರಿಂದ ನಾರ್ಮಲ್ ಟೂತ್ ಬ್ರಷು ಹಳೆ ಟೂತ್ ಬ್ರಷಲ್ಲೇ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅದಕ್ಕೆ ಅಂತಲೇ ಒಂದು ಬ್ರಷ್ ಯೂಸ್ ಮಾಡ್ಕೊಬಹುದು. ಈ ಥರ ಅಪ್ಲೈ ಮಾಡಿಕೊಂಡು ಎಲ್ಲೆಲ್ಲಿ ಕವರ್ ಆಗಿದೆ ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಬಿಟ್ಬಿಡ್ಬೇಕು. ಇದನ್ನೊಂದು ಹಂಗೆ ತಲೆಯಲ್ಲೇ 30 ಮಿನಿಟ್ಸ್ ಬಿಟ್ಟಾದಮೇಲೆ ರಿಸಲ್ಟ್ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಒಂದು ಕಡೆನೂ ಒಂದು ಆರೆಂಜ್ ಹೇರ್ ಕಾಣ್ತಾ ಇಲ್ಲ, ಒಂದು ಗ್ರೇ ಹೇರ್ ಕಾಣ್ತಾ ಇಲ್ಲ. ಸಖತ್ ತಿಕ್ಕು ಬ್ಲ್ಯಾಕ್ ಆಗಿದೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಆರಾಮಾಗಿ ಯೂಸ್ ಮಾಡ್ಬೋದು. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಒಬ್ಬೊಬ್ರಿಗೆ ಆಗಲ್ಲ ಅಂತಂದರೆ ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಫಸ್ಟು ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.